ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮೊಹಮ್ಮದ್ ಗೋಸ್ ದಫೇದಾರ್. ನಮ್ಮ ಪಬ್ಲಿಕ್ ಪವರ್ ನ್ಯೂಸ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಭೂದಾನಿಗಳ ಹೋಗಿದ್ವಿ. ಅವರು ನಾವು ಹೇಳಿದ ಕೂಡಲೇ ನಮಗೆ 10 ಗುಂಟೆಯಷ್ಟು ಒಂದು ಭೂಮಿಯನ್ನು ಫ್ರೀಯಾಗಿ ನಮಗೆ ದಾನ ಕೊಟ್ಟವರು. ಅವ್ರ ಹೆಸರು ಡಿ ಹಂಪಣ್ಣ ವಸ್ತಿರ ಅಂತ. ಅವ್ರು ಕೊಟ್ಟ ನಂತರ ಇಷ್ಟು ಚೆನ್ನಾಗಿ ಆಗಲಿಕ್ಕೆ ಭಾಳ ಕಾರಣಕರ್ತರಂದರೆ ಚಂದ್ರಪ್ಪ ಅವರು, ಸೋಮರಾಜ್ ಅವರು, ಮಾಧವಶೇಖರು, ನಾವೆಲ್ಲ, ಆಮೇಲೆ ಲೈನ್ಸ್ ಸಹೋದರರು ಎಲ್ಲರೂ ಕೂಡಿ ಇದನ್ನು ಇಷ್ಟು ಸಕ್ಸಸ್ ಆಗಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗಿದೆ. ಇದೆಲ್ಲರೂ ಅವ್ರನ್ನ ಹಂಪಣ್ಣವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಹಂಪಣ್ಣವ್ರ ಕಡೆಯಿಂದ 10 ಗುಂಟೆ ಜಮೀನನ್ನು ನನಗೆ ಲಯನ್ಸ್ ಕ್ಲಬ್ ದಾನವಾಗಿ ನಂತರ ನಮಗೆ ಶುರುವಾಯಿತು. ಇದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಆದಂಥದ್ದಲ್ಲ. ಇದು ಸುಮಾರು 4ರಿಂದ 4.5 ಕೋಟಿ ಹಣ ಬೇಕಾಗಿತ್ತು. ಆಗ್ತದೆ. ಈಗ ನಮ್ಮ ಲೈನ್ಸ್ ಕ್ಲಬ್, ನಮ್ಮ ಲೈನ್ಸ್ ಇಂಟರ್ನ್ಯಾಷನಲ್ ಅಂತ ಏನು ನಮಗೆ ಬರ್ತಾ ಇಲ್ಲ. ನಮ್ಮ ಎಫರ್ಟಿಂದ, ನಮ್ಮ ರಿಸೋರ್ಸಸ್ಸಿಂದ, ನಮ್ಮ ಡೋನರ್ಸಿಂದ ನಾವು ಈ ಲೈನ್ಸ್ ಕ್ಲಬ್ ಕಟ್ಕೊಳ್ತೀವಿ. ಬ್ಯಾಂಗ್ಳೂರ್ಗೂ ಹೋಗಿದ್ದೀವಿ. ಆದರೆ ಗಂಗಾವತಿಯಿಂದ ಹೋಗಿ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದು ಭಾಳ ಚೆನ್ನಾಗಿ ಅದು ಸೆಟ್ಲ್ ಆಗಿದ್ದು, ಒಳ್ಳೆ ಬಿಸ್ನೆಸ್ ಇದೆ. ನಮಗೆ ನೋಡಿದ ತಕ್ಷಣ ಎಷ್ಟು ರೆಸ್ಪೆಕ್ಟ್ ಮಾಡಿ 5 lakhs 10 lakhs ರುಪೀಸ್ ಭಾಳ ಲಿಬ್ರಲಿ ಡೊನೇಟ್ ಮಾಡಿದ್ರು. ಇದೆಲ್ಲ ಸಾಧ್ಯಕ್ಕಾಗಂದರೆ ಕೆಲವು ಜನರಲ್ ಡೊನೇಷನ್ ಮೇಲೆ ಡೋಸ್ ಎಫರ್ಟ್ 4,000 to 5,000 ಇನ್ನೂ ಚೆನ್ನಾಗಿ ಒಳ್ಳೆಯದು 10,000 ಮಾಡ್ತೀವಿ. ಇನ್ನೊಂದು ದಿವಸ ಕಂಪ್ಲೀಟ್ ಫ್ರೀ ಮಾಡ್ತೀವಿ. ಹಾಗೆ ಇದು ಲೈನ್ಸ್ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ಅಂದು ಕರೆಯಬೇಕು 100% ಆಗುತ್ತೆ. ನೀವು ಲೈನ್ಸ್ ನೀವು ಆಸ್ಪತ್ರೆ ಅಂದರೆ ಬರೀ ಆಪ್ರೇಷನ್ಸ್ ಅನ್ಕೋಬೇಕು. ಜನರಲ್ ಎಕ್ಸಾಮಿನೇಷನ್ ಅಂದರೆ ಆಯಿತು. ಕಣ್ಣಿಗೆ ಏನು ಪ್ರಾಬ್ಲಮ್ ಇದ್ದರೂ ಅಲ್ಲಿ ಎಕ್ಸಾಮ್ ಮಾಡ್ಕೊಬೋದು. ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಅಂದರೆ ಕನ್ನಡಿ ರಿಫ್ರೆಶನ್ ಆಗುತ್ತಲ್ಲ. ಒಂದು ವಯಸ್ಸು ಬಂದ ತಕ್ಷಣ ನಿಮಗೆ ಗ್ಲಾಸಸ್ ಬೇಕಾಗ್ತದೆ. ಡೈರೆಕ್ಟ್ಲಿ ಹೋಗೋದು, ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್. ಅಲ್ಲಿ ಬರಲಾಗಿ ಸ್ಪೆಕ್ಟಕಲ್ ಅಂಗಡಿ ಇರುತ್ತೆ, ಕಲ್ತ್ಕೋಬೇಕು. ಹಾಗಾಗಿ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಸರ್ಜರಿ. ಎಂಟೈರ್ ಐ ಪ್ರಾಬ್ಲಮ್ಸ್ ಏನಿದ್ರು ಅದನ್ನು ಟ್ರೀಟ್ಮೆಂಟ್ ಆಗಿದೆ. ಮೇಂಟೆನೆನ್ಸ್ಗೆ ಅಂತೇಳಿ ಒಂದು ಸ್ವಲ್ಪ ಮಿನಿಮಮ್ ಚಾರ್ಜ್ ಮಾಡಿ ಅದನ್ನು ಅವ್ರ ಪಗಾರಕ್ಕೆ ಅಳವಡದೆ. ಆಮೇಲೆ ಎಲ್ಲರಿಗೂ ಟೆಸ್ಟಿಂಗ್ ಈಸ್ ಫ್ರೀ. ಟೆಸ್ಟಿಂಗ್ ಈಸ್ ಕಂಪ್ಲೀಟ್ಲಿ ಫ್ರೀ. ಟೆಸ್ಟಿಂಗ್ ಮಾತ್ರ ಭಾಳ ಆದರೆ ಒಂದು 10 ರಿಂದ 15 ರೂಪಾಯಿ ಚಾರ್ಜ್ ಮಾಡ್ಬೋದು, ಅಥವಾ 20 ರೂಪಾಯಿ ಚಾರ್ಜ್ ಮಾಡ್ಬೋದು ಒಂದು ಚೀಟಿಗೆ ಮೇಂಟೈನ್. ಒಂದು ವಿಚಾರ ನಿಮಗೆ ಹೇಳ್ತೀನಿ. 2018-19ರಿಂದ ನಮ್ಮ ಲಯನ್ಸ್ ಕಡೆಯಿಂದ ನಾವೇನು ಐ ಕ್ಯಾಂಪ್ಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ಸರಿ ನಾವು ಐ ಕ್ಯಾಂಪ್ ಮಾಡ್ಬೇಕಂತಂದಾಗ ನಮಗೆ 2-3 ದಿನದಲ್ಲಿ ನಾವು ಮಾಡಕ್ ಸಾಧ್ಯ ಇರ್ತಕ್ಕಂಥದ್ದು 300ರಿಂದ 350 ಜನಕ್ಕೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತದೆ. ಸೊ ಸ್ಕ್ರೀನಿಂಗ್ ಅಂತಂದೇಳಿ ಒಂದು ಕ್ಯಾಂಪ್ ಕರೆದ ತಕ್ಷಣ ಏನಾಗ್ತಾ ಇತ್ತು, ಸುಮಾರು 1,500ರಿಂದ 2,000 ಜನ ಬರ್ತಾ ಇದ್ರು. ಸೊ 2018-19ರಿಂದ ಹಿಡಿದು 2022-23ರಲ್ಲಿ ನಾವು ಕ್ಯಾಂಪ್ ಮಾಡಿರೋವರೆಗೂ 450ಕ್ಕೂ ಹೆಚ್ಚು ಜನಕ್ಕೆ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಪರ್ಮನೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅಂತಂದ್ರೆ ರೆಗ್ಯುಲರ್ ಆಗಿ ಅವಶ್ಯಕತೆ ಇರೋರಿಗೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ. ಒಂದು ಪರಿಸ್ಥಿತಿ ಹೇಳ್ತೀನಿ ನಿಮಗೆ. 2022-23ರಲ್ಲಿ ನಾವು ಏನ್ ಕ್ಯಾಂಪ್ ಮಾಡಿದ್ವಿ, 480 ಜನಕ್ಕೆ ಆಪರೇಷನ್ಸ್ ಆಯ್ತು, ಕ್ಯಾಟ್ರಾಕ್ಟ್ ಆಪರೇಷನ್ಸ್. ಬೆಂಗಳೂರಿಂದ ಬಂದಂತ ತಂಡದವ್ರು ಏನ್ ಹೇಳಿದ್ರು, ಅದರಲ್ಲಿ ಸುಮಾರು 10ರಿಂದ 15 ಜನಕ್ಕೆ ಇನ್ನೂ ಒಂದು 2 ತಿಂಗಳಲ್ಲಿ ಆಪರೇಷನ್ ಆಗಿದ್ದಿಲ್ಲ ಅಂದ್ರೆ ಅವ್ರು ಪೂರ್ತಿ ಕಣ್ಣೇ ಕಳ್ಕೊಳ್ಳೋ ಪರಿಸ್ಥಿತಿ ಇತ್ತು. ಅಷ್ಟು ಸೌಲಭ್ಯ ವಂಚಿತರಿದ್ದಾರೆ. ಅವರು ಸೀರಿಯಸ್ ಆಗಿ ತಗೊಂತೋ ಇಲ್ವೋ ಅಥವಾ ಕಾಸ್ಟ್ ಜಾಸ್ತಿ ಇದೆ ಅಂತಾನೋ ಯಾವ್ದಾದ್ರು ಮಾನದಂಡ ಇರ್ಬೋದು. ಅನುಕೂಲ ಆಗಲಿ, ಪರ್ಮನೆಂಟ್ ಆಗಿ ಪ್ರತಿನಿತ್ಯ ಉಚಿತ ಕಣ್ಣಿನ ಆಪರೇಷನ್ಸ್ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಹತ್ವದಂತ ಕಾರ್ಯನ ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿರ್ತಕ್ಕಂಥದ್ದು. ಉಪಯೋಗ ಒಬ್ರು ಇಬ್ರು ಅಂತಲ್ಲ, 16,000 ಜನಗಳಿಗೆ ಆಗುತ್ತೆ. 6 ವರ್ಷಗಳು ನಡೆಯುತ್ತೆ. ಈ ಕೇಳಿದಂತ ಪ್ರಶ್ನೆಗಳಿಗೆ ಅಲ್ಲಿ ಬಂದಕ್ಕಂಥ ಪ್ರತಿಯೊಬ್ಬ ಪೇಷಂಟಿಗೂ ಸ್ಕ್ರೀನಿಂಗ್ ಏನಾಗುತ್ತೆ ಅದು ಫ್ರೀಯಾಗಿ ಆಗುತ್ತೆ. ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದಿದ್ರು, ಆರ್ಥಿಕವಾಗಿ ದುರ್ಬಲರಾಗಿದ್ರು ಅಂತಂದಾಗ ಆಪರೇಷನ್ ಕೂಡ ಫ್ರೀ ಇರುತ್ತೆ. ಮಿನಿಮಮ್ 20ರಿಂದ 25 ರೂಪಾಯಿ ಒಂದು ಚೀಟಿ ಮಾಡಿಸ್ಕೋಬೇಕು, ತೋರಿಸ್ಕೋಬೇಕು. ಅದಾದ್ಮೇಲೆ ಅವಶ್ಯಕತೆ ಇತ್ತು ದೇಲ್ ಬಿ ಆಪರೇಟೆಡ್ ಕೊಡ್ತೀವಿ. ಸ್ಪೆಕ್ಟಕಲ್ಸ್ ಕಡಿಮೆ ಅಮೌಂಟ್ ಅಲ್ಲಿ, ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಮಗೆ ಲಾಭ ಅಂತಕ್ಕಂಥದ್ದು ಲಯನ್ಸ್ ಕ್ಲಬ್ಗೆ ಒಂದು NGO ಆಗಿರ್ತಕ್ಕಂಥ ಲಾಭದ ಅವಶ್ಯಕತೆ ಇಲ್ಲ. ಹಾಸ್ಪಿಟಲ್ ಮೇಂಟೆನೆನ್ಸ್ ಮಾತ್ರ ನಾವಲ್ಲಿ ಇದು ಮಾಡ್ಕೊಂಡು ಮೆಡಿಸಿನ್ಸು ಅಲ್ಲೇ ಅವೈಲೇಬಲ್ ಇರುತ್ತೆ.
ಸ್ಪೆಕ್ಟಕಲ್ಸ್ ಅವೈಲೇಬಲ್ ಅಲ್ಲೇ ಇರುತ್ತೆ. ಸೊ ಅಲ್ಲಿ ಬಂದ್ರು ಅಂತಂದ್ರೆ ಸಂಪೂರ್ಣವಾಗಿ ಅವರ ಒಂದು ಟ್ರೀಟ್ಮೆಂಟ್ ತಗೊಂಡೇ ಹೊರಗಡೆ ಹೋಗಂತ ಒಂದು ಸೌಲಭ್ಯನ ಮಾಡಿರ್ತಕ್ಕಂಥದ್ದು. ಇದನ್ನ ಉಪಯೋಗವನ್ನ ನಮ್ಮ ಭಾಗದ ಜನಗಳು ತಗೋಬೇಕು. ಇಲ್ಲೇ ಫ್ರೀ ಆಪರೇಷನ್ಸ್ ಮಾಡ್ತಾರೆ, ಬಟ್ ನಮ್ಮ ಭಾಗದ ಜನಗಳು ಅಲ್ಲಿ ಹೋಗ್ತಾ ಇದ್ದಾರೆ. ಕೊಪ್ಪಳದಲ್ಲಿ ನಮ್ಮ ಐ ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಹೋಗ್ತಾ ಇದಾರೆ, ಅಲ್ಲಿ ಕೂಡ ಸಾಕಾಗ್ತಾ ಇಲ್ಲ ಜನಗಳಿಗೆ. ಸೊ ಪ್ರತಿಯೊಬ್ಬ ಅವಶ್ಯಕತೆ ಇರ್ತಕ್ಕಂಥವ್ರು ಆರ್ಥಿಕ ದುರ್ಬಲರಿಗೆ ನಮ್ಮ ಐ ಹಾಸ್ಪಿಟಲ್ ಕಣ್ಣಿನ ದೃಷ್ಟಿ ನೀಡತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದೆ. ಇದಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಇನ್ನೊಂದ್ಸರಿ ಕೇಳ್ಬೋದು.